ಸೊ ಹಾಯ್ ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಇವತ್ತು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಅನ್ನ ಡಿಕ್ಲೇರ್ ಅನ್ನ ಮಾಡಿದ್ದಾರೆ. ಒಂದು ಅಪ್ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವೇನು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು GDS ನ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳಿಗೋಸ್ಕರ ತಾವು ವೇಟ್ ಅನ್ನ ಮಾಡ್ತಿದ್ರಿ. ಈ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಮಾಡುವ ಮುಂಚೆನೆ ಮತ್ತೊಂದು ವೇಕೆನ್ಸಿಗಳ ಬಗ್ಗೆ ಇಲ್ಲಿ ಒಂದು ಶಾರ್ಟ್ ಆಗಿರುವಂತಹ ಒಂದು ನೋಟಿಸ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಮತ್ತೊಂದು ಇದೇ ಒಂದು ಡಿಪಾರ್ಟ್ಮೆಂಟ್ ಇಂದ ಒಂದು MTS, ಮೇಲ್ ಗಾರ್ಡ್, ಪೋಸ್ಟ್ ಮ್ಯಾನ್, ಸಾರ್ಟಿಂಗ್ ಅಸಿಸ್ಟೆಂಟ್ ಈ ರೀತಿಯಾಗಿರುವಂತಹ ಒಂದು ವೇಕೆನ್ಸಿಗಳ ಒಂದು ಡೀಟೇಲ್ ಆಗಿರುವಂತಹ ಒಂದು ರಿಸಲ್ಟ್ಸ್ ಕೂಡ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಸೊ ಬನ್ನಿ, ಹೊಸದಾಗಿರುವಂತಹ ಒಂದು ವೇಕೆನ್ಸಿಯಲ್ಲಿ ಯಾವ ಒಂದು ಪೋಸ್ಟ್ ಮೇಲೆ ಎಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಮತ್ತು ಈ ಒಂದು ಹೊಸದಾಗಿರುವಂತಹ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಏನ್ ಮಾಡಿದ್ದಾರೆ, ಅದರಲ್ಲಿ ಯಾರೆಲ್ಲ ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಇದರ ಮುಂಚೆ ತಾವೇನಾದ್ರೂ ಚಾನಲ್ಗೆ ಹೊಸಬಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಗೈಸ್, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಒಂದು ನೋಟಿಸ್ ಅನ್ನ ತಾವು ನೋಡಬಹುದು. ಇದು ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳ ಒಂದು ನೋಟಿಸ್ ಆಗಿರುತ್ತೆ. ಇನ್ನೊಂದು ಒಂದು ನೋಟಿಸ್ ನೋಡಬಹುದು, ಇದು ನಮ್ಮ ಒಂದು ಕರ್ನಾಟಕದಲ್ಲಿ ಮಾತ್ರ ಈ ಒಂದು MTS, ಮೇಲ್ ಗಾರ್ಡ್ ಮತ್ತು ಪೋಸ್ಟ್ ಮ್ಯಾನ್ ಗೆ ಸಂಬಂಧಪಟ್ಟಂತಹ ಒಂದು ರಿಸಲ್ಟ್ಸ್ ಅನ್ನ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಓಕೆನಾ? ಸೊ ಮೊದಲನೇದಾಗಿ ಈ ಒಂದು ಪೋಸ್ಟ್ ಮ್ಯಾನ್, ಮೇಲ್ ಗಾರ್ಡ್ ಮತ್ತು MTS ನ ಒಂದು ರಿಸಲ್ಟ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ತಾವು ನೋಡಬಹುದು, ಟೋಟಲ್ ಆಗಿ ಇಲ್ಲಿ ನೋಡಬಹುದು ಪೋಸ್ಟಲ್ ಅಸಿಸ್ಟೆಂಟ್ ಗೆ 32 ಒಂದು ವೇಕೆನ್ಸಿಗಳು, ಸಾರ್ಟಿಂಗ್ ಅಸಿಸ್ಟೆಂಟ್ ಗೆ 7 ಒಂದು ಕ್ಯಾಂಡಿಡೇಟ್ಗಳು, ಪೋಸ್ಟ್ ಮ್ಯಾನ್ ಗೆ 33 ಕ್ಯಾಂಡಿಡೇಟ್ಗಳು ಮತ್ತು MTS ಗೆ 22 ಒಂದು ಕ್ಯಾಂಡಿಡೇಟ್ಗಳು ಮತ್ತು ಟೋಟಲ್ ಆಗಿ 94 ಒಂದು ಕ್ಯಾಂಡಿಡೇಟ್ಗಳು ನಮ್ಮ ಒಂದು ಕರ್ನಾಟಕ ಸರ್ಕಲ್ ಅಲ್ಲಿ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ನೇಮ್ ಆಫ್ ದ ಸರ್ಕಲ್ ನೋಡಬಹುದು, ನಮ್ಮ ಒಂದು ಕರ್ನಾಟಕ ಸರ್ಕಲ್ ಸಹ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿಬಿಟ್ಟಿದ್ದಾರೆ. ಓಕೆನಾ? ಇಲ್ಲಿ ಒಂದು ಡೀಟೇಲ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಲೀಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ಹಿಂಗೆ ತಾವು ಅಬ್ಸರ್ವ್ ಅನ್ನ ಮಾಡ್ಕೊಂಡು ಬರ್ತಾ ಇರಬಹುದು. ಇಲ್ಲಿಂದ ತಾವು ನೋಡಬಹುದು ಓವರ್ ಆಲ್ 94 ಕ್ಯಾಂಡಿಡೇಟ್ಸ್ ಗಳು ಏನು ಒಂದು MTS, ಪೋಸ್ಟ್ ಮ್ಯಾನ್ ಮತ್ತು ಈ ಒಂದು ಸಾರ್ಟಿಂಗ್ ಅಸಿಸ್ಟೆಂಟ್ ನಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಇವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ನ ತಾವು ಇಲ್ಲಿ ಒಂದು ಅಬ್ಸರ್ವ್ ಅನ್ನ ತಾವು ಮಾಡಬಹುದು. ಬೇಸಿಕಲಿ ಈ ಒಂದು ವೇಕೆನ್ಸಿಯು ಕೂಡ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರಾ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ನ ಮೇಲೆ ಈ ಒಂದು ಆಯ್ಕೆಯನ್ನ ಮಾಡ್ಕೊಂಡಿರ್ತಾರೆ. ನಾನು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ, ಒಂದು ಸ್ಪೋರ್ಟ್ಸ್ ಪರ್ಸನ್ ಮೇಲೆ ಇಲ್ಲಿ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ತಾವೇನಾದ್ರೂ ಒಂದು ಸ್ಪೋರ್ಟ್ಸ್ ಅಲ್ಲಿ ಒಂದು ಸ್ಕಿಲ್ಸ್ ಇದ್ರೆ ತಾವು ಅಪ್ಲೈ ಅನ್ನ ಮಾಡಬಹುದು ಅಂತ. ಸೊ ಫೈನಲ್ ಆಗಿ ಬಹಳಷ್ಟು ಒಂದು ನಮ್ಮ ಒಂದು ಕರ್ನಾಟಕದಿಂದ ಒಂದು ಅಪ್ಲೈ ಅನ್ನ ಮಾಡಿ ಫೈನಲ್ ಆಗಿ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಇದು ಕೇವಲ ನಮ್ಮ ಒಂದು ಕರ್ನಾಟಕದ ಒಂದು ಸ್ಪೋರ್ಟ್ಸ್ ಕ್ಯಾಟಗರಿಯಲ್ಲಿ ಈ ಒಂದು ವೇಕೆನ್ಸಿಗಳಲ್ಲಿ ಏನು ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿರ್ತಾರೆ. ನಂತರ ಈ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳ ಬಗ್ಗೆ ಮಾತಾಡಕ್ ಹೋದ್ರೆ ಬೇಸಿಕ್ ಆಗಿ ಇದು ತಾವು ನೋಡಬಹುದು, ಗವರ್ನಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ IPPB, ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ನಲ್ಲಿ ಏನು ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಮತ್ತೊಂದು ಬರುವಂತಹ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಈ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳನ್ನು ರಿಲೀಸ್ ಅನ್ನ ಮಾಡಿದ್ದಾರೆ. ರಿಕ್ರೂಟ್ಮೆಂಟ್ ಆಫ್ ಸ್ಪೆಷಲಿಸ್ಟ್ ಆಫೀಸರ್ಸ್ ಫಾರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್, ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿ ಒಂದು ವೇಕೆನ್ಸಿಗಳನ್ನು ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ರೆಗ್ಯುಲರ್ ವೇಕೆನ್ಸೀಸ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ ಮೊದಲನೇದಾಗಿ ಡಿಸಿಗ್ನೇಷನ್ ನೋಡಬಹುದು, ನಂಬರ್ ಆಫ್ ವೇಕೆನ್ಸಿ ಮತ್ತು ವೇಕೆನ್ಸಿ ರಿಸರ್ವ್ಡ್ ಫಾರ್ ಕ್ಯಾಟಗರಿ ಬಗ್ಗೆ ಮಾತಾಡಕ್ ಹೋದ್ರೆ ಡಿಸಿಗ್ನೇಷನ್ ನೋಡಬಹುದು, ಅಸಿಸ್ಟೆಂಟ್ ಮ್ಯಾನೇಜರ್ IT ಮೇಲೆ 54 ಒಂದು ವೇಕೆನ್ಸಿಗಳನ್ನು ರಿಲೀಸ್ ಅನ್ನ ಮಾಡಿದ್ದಾರೆ. ಬೇಕಾದ್ರೆ ತಾವು ಇಲ್ಲಿ ಒಂದು ಕ್ಯಾಟಗರಿ ವೈಸ್ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಮ್ಯಾನೇಜರ್ IT ಮೇಲೆ 1 ವೇಕೆನ್ಸಿಗಳು, ಮ್ಯಾನೇಜರ್ IT ಇನ್ಫ್ರಾಸ್ಟ್ರಕ್ಚರ್ ಮತ್ತು ನೆಟ್ವರ್ಕ್ ಕ್ಲೌಡ್ ಮೇಲೆ 2 ಒಂದು ವೇಕೆನ್ಸಿಗಳು ಮತ್ತು ಮ್ಯಾನೇಜರ್ IT ಮೇಲೆ ಎಂಟರ್ಪ್ರೈಸ್ ಡೇಟಾ ವೇರ್ ಹೌಸ್ ಮೇಲೆ 1 ವೇಕೆನ್ಸಿಗಳು ಮತ್ತು ಸೀನಿಯರ್ ಮ್ಯಾನೇಜರ್ ಮೇಲೆ 1 ವೇಕೆನ್ಸಿಗಳು ಮತ್ತು ಅದೇ ರೀತಿಯಾಗಿ ಸೀನಿಯರ್ ಮ್ಯಾನೇಜರ್ IT ಇನ್ಫ್ರಾಸ್ಟ್ರಕ್ಚರ್ ಮತ್ತು ನೆಟ್ವರ್ಕ್ ಕ್ಲೌಡ್ ಮೇಲೆ 1 ವೇಕೆನ್ಸಿಗಳು ಮತ್ತು ಸೀನಿಯರ್ ಮ್ಯಾನೇಜರ್ ಮೇಲೆ ಇನ್ನೊಂದು 1 ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಮತ್ತು ಕಾಂಟ್ರಾಕ್ಚುಯಲ್ ವೇಕೆನ್ಸಿ ಬಗ್ಗೆ ಮಾತಾಡಕ್ ಹೋದ್ರೆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಮೇಲೆ ಒಂದು 7 ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿರ್ಬೋದು. ಇಲ್ಲಿ UR ಗೆ 4 ಒಂದು ವೇಕೆನ್ಸಿಗಳು, OBC ಗೆ 2 ಒಂದು ವೇಕೆನ್ಸಿಗಳು ಮತ್ತು SC ಗೆ 1 ವೇಕೆನ್ಸಿಗಳು, ಸುಮಾರು 7 ಒಂದು ವೇಕೆನ್ಸಿಗಳು ಈ ಒಂದು ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಮೇಲೆ ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ? ಈ ಒಂದು ವೇಕೆನ್ಸಿಗಳಿಗೆ ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕುವುದಕ್ಕೆ ನಾಳೆಯಿಂದ ತಾವು ಅಪ್ಲಿಕೇಶನ್ಸ್ ಅನ್ನ ತಾವು ಹಾಕಬಹುದು. ಓಕೆನಾ? ಇದರ ಒಂದು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಾಳೆ ತಿಂಗಳು 10ನೇ ತಾರೀಕೆ ಇದರ ಒಂದು ಲಾಸ್ಟ್ ಡೇಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಇಲ್ಲಿ ತಾವು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಕೂಡ ತಾವು ನೋಡಬಹುದು, IPPBonline.com ವೆಬ್ IPPB ಕರೆಂಟ್ ಓಪನಿಂಗ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ನಾನು ಈ ಒಂದು ವೆಬ್ಸೈಟ್ ನ ಒಂದು ಲಿಂಕ್ ಅನ್ನ ಇಲ್ಲಿ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಮೆನ್ಷನ್ ಅನ್ನ ಮಾಡಿಬಿಡ್ತೀನಿ.
ಇದರ ಒಂದು ಕ್ವಾಲಿಫಿಕೇಶನ್ ಮತ್ತು ಸ್ಯಾಲರಿ ಆಗಿರ್ಬೋದು, ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡಕ್ ಹೋದ್ರೆ ನಾಳೆ ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಸದ್ಯಕ್ಕೆ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಸ್ ಅನ್ನ ರಿಲೀಸ್ ಅನ್ನ ಮಾಡಿ ಇಂತಿಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತೀವಿ ಅಂತ ಮುಂಚೆನೆ ಒಂದು ಅಪ್ಡೇಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ನಾಳೆ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಬಂದ ಕೂಡಲೇ ನಾನು ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೋಸೆಸ್, ಎಜುಕೇಶನ್ ಕ್ವಾಲಿಫಿಕೇಶನ್, ಏಜ್ ಲಿಮಿಟ್, ಪ್ರತಿ ಒಂದು ಡೀಟೇಲ್ಸ್ ಅನ್ನ ನಾನು ನಾಳೆ ತಮ್ಮಲ್ಲಿ ನಾನು ಶೇರ್ ಅನ್ನ ಮಾಡ್ಕೊಂತೀನಿ. ಓಕೆನಾ, ಆಸಕ್ತಿ ಇರೋರು ಈ ಒಂದು ವೇಕೆನ್ಸಿಗಳಿಗೆ ತಾವು ಆದಷ್ಟು ತಾವು ನಾಳೆಯಿಂದ ಏನು ಒಂದು ಅಪ್ಲೈ ಮಾಡಬಹುದು. ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಹೊಸದಾಗಿರುವಂತಹ ಒಂದು ನೋಟಿಸ್ ಮತ್ತು ಈ ಒಂದು ನಮ್ಮ ಒಂದು ಕರ್ನಾಟಕದ ಒಂದು ರಿಸಲ್ಟ್ಸ್ ಏನಿದೆ, ಈ ಒಂದು ರಿಸಲ್ಟ್ಸ್ ನ ಒಂದು ನೋಟಿಫಿಕೇಶನ್ ಕೂಡ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನಾನು ಶೇರ್ ಅನ್ನ ಮಾಡ್ಬಿಡ್ತೀನಿ. ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತೀನಿ.